ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಡಾಕ್ಟರ್ GB ಮಲ್ಲಪ್ಪ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದು ತುಮಕೂರು ಜಿಲ್ಲೆಯ ಗುಬ್ಬಿಯ ಬಂಡಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ, ಶಿಕ್ಷಣ ತಜ್ಞ ಡಾಕ್ಟರ್ GB ಮಲ್ಲಪ್ಪ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲವಾದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್, ಫೇಸ್ಬುಕ್, ವಾಟ್ಸ್ಆಪ್ ಎಂದು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಸರ್ವಶ್ರೇಷ್ಠ ಸಾಧನೆ ಮಾಡಬೇಕು. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಸಿಗುವ ಸಾಧನವಾದ್ದರಿಂದ ವಿದ್ಯಾರ್ಥಿಗಳ ಗಮನ ಏಕಾಗ್ರತೆಯ ಕಲಿಕೆಯತ್ತ ಇರಬೇಕು ಎಂದು ಮನವಿ ಮಾಡಿದರಲ್ಲದೆ, ಪರೀಕ್ಷೆಗಳು ಸಮೀಪಿಸುತ್ತಿರುವುದರಿಂದ ವಿದ್ಯಾರ್ಥಿಗಳು ಇಂದಿನಿಂದಲೇ ದಿನಕ್ಕೆ ಕನಿಷ್ಠ 3-4 ಗಂಟೆ ಅಭ್ಯಾಸ ಮಾಡಿದರೆ ಸಾಕು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಲು ಅವಕಾಶವಿದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿಯನ್ನು ತರುವ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುವ ಮೂಲಕ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿ ವಕೀಲ ದಂಜಿಗೆರೆ ಲೋಕೇಶ್ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನಾನು ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದರಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಂಪಾದಿಸುವ ಜೊತೆಗೆ ವಕೀಲನಾಗಿ 4 ಜನರಿಗೆ ಸಹಾಯ ಮಾಡುವ ಶಕ್ತಿ ಬಂದಿದೆ. ನಾನು ಈ ಸಾಧನೆ ಮಾಡಲು ನನ್ನ ತಂದೆ ತಾಯಿಗಳು ಹಾಗೂ ನನಗೆ ಶಿಕ್ಷಣ ನೀಡಿದ ಗುರುಗಳು ಕಾರಣರಾಗಿದ್ದಾರೆ ಎಂದು ಭಾವುಕರಾದರು. ತುಮಕೂರಿನ ಬಂಡಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಮಯ್ಯ ಉಂಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶ್ರಾಂತ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಬಾಲ್ ಬ್ಯಾಡ್ಮಿಂಟನ್ ತರಬೇತುದಾರರಾದ TC ಬಸವಯ್ಯ, ಪುರಸಭಾ ಮಾಜಿ ಸದಸ್ಯ ನಂದೀಶ್, ಸಮಾಜ ಸೇವಕ ಬಸವಗೌಡ, ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ SB ಲೋಕೇಶ್, ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಪ್ಪ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ KR ನೀಲಕಂಠ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸರ್ವಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹೇಳಿದರೆ 35 ವರ್ಷಗಳನ್ನ ಸಂಪೂರ್ಣಗೊಳಿಸಿ 36 ವರ್ಷಗಳಿಂದ ನಿರಂತರವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ, ನೀವೆಲ್ಲರೂ ಕೂಡ ಒಂದು ಬದುಕನ್ನ ಕಟ್ಟೋದಕ್ಕೆ ದಾರಿದೀಪವಾಗಿರುವಂತಹ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜು. ಇವತ್ತು ಕಾಲೇಜಿನ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆಯನ್ನು ನೀಡತಕ್ಕಂಥ ಸಮಾರೋಪ ಸಮಾರಂಭ ನಡೀತಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ರಾಮಯ್ಯ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ಕುರಿತು ಮಾತನಾಡಿದಂತ, ನಿಮಗೆ ಜೀವನೋತ್ಸಾಹವನ್ನು ತುಂಬುವಂತ, ನೀವೆಲ್ಲ ಯಾವ ರೀತಿ ಇರಬೇಕು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗುವುದಕ್ಕೆ ಏನೇನು ಚಟುವಟಿಕೆಗಳನ್ನು ಅಳವಡಿಸಬೇಕು ಅಂತ ತಿಳಿಸಿಕೊಡುವಂತ ನಮ್ಮ ಯುವಕರಾಗಿರುವಂತಹ ನಮ್ಮ ಪ್ರೀತಿಯ ಬಸವಯ್ಯ ಸರ್ ಅವರೇ, ಇವಾಗ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿ ಒಬ್ಬ ಗ್ರಾಮೀಣ ಪ್ರದೇಶದ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಚಿನ್ನ
ದಿನದ ಪದಕದ ಸಾಧನೆಯನ್ನು ಮಾಡಿ ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ನೀಡತಕ್ಕಂಥ ಒಬ್ಬ ವಕೀಲರಿದ್ರೆ, ಯಾಕೆಂದ್ರೆ ಇವತ್ತು ವಕೀಲ ಕ್ಷೇತ್ರ ಕಲುಷಿತ ಆಗಿದೆ. ಇವತ್ತು ಎಲ್ಲ ಹಣ ಇದ್ರೆ ನ್ಯಾಯ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ನಾನು ನ್ಯಾಯದ ಪರ ಹೋರಾಟವನ್ನು ಮಾಡ್ತೀನಿ ಅನ್ನುವಂತ ಒಂದು ಆತ್ಮ ಸ್ಥೈರ್ಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಆಗಿರುವಂತಹ ಗಂಜಿಗೆರೆ ಲೋಕೇಶ್ ಅವರೇ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೋಡಿ, ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಲ್ಲಿಂದ ಬಂದು ನಮ್ಮ ಗಿರಾಪೇಟೆ ತಾಲೂಕಿನಲ್ಲಿ ಹಲವಾರು ಪದವಿ ಪೂರ್ವ ಕಾಲೇಜುಗಳಿದ್ದಾವೆ. ಆದರೆ 35 ವರ್ಷಗಳ ಹಿಂದೆ ನಮ್ಮ ತಾಲೂಕಿನಲ್ಲಿ ಇದ್ದದ್ದು ಒಂದೇ ಒಂದು ಖಾಸಗಿ ಪದವಿ ಪೂರ್ವ ಕಾಲೇಜು, ಅದು ಕೃಷ್ಣರಾಜ ಪದವಿ ಪೂರ್ವ ಕಾಲೇಜು. ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅದರಲ್ಲೂ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಬಹಳ ರಿಯಾಯಿತಿ ದರದಲ್ಲಿ ಬಡವರು ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಒಂದು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನುವಂತ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಂತ ಶಿಕ್ಷಣ ತಜ್ಞರು ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿರುವಂತ ನಮ್ಮೆಲ್ಲರ ಪ್ರೀತಿಯ ಮಲ್ಲಪ್ಪ ಸಾಹೇಬರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರುವಂತಹ ಹಿರಿಯರಾದ SP ಸರ್ಪ್ರೈಸ್, ಎಲ್ಲರೂ ಸರ್ಪ್ರೈಸ್ ಕೊಟ್ಟ ನಾನು ಸರ್ಪ್ರೈಸ್ ಕೊಡ್ತೀನಿ ನೋಡಿ ಅಂತ ನೋಡಿ. ಹೀಗೆ ಅವನು ತನ್ನ ಇರ್ತಕ್ಕಂಥದ್ದನ್ನ ಕೆಲವರು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನ ಕಾವೇರಿಯನ್ನೇ ಹೆಂಗೆ ಬೆಳೆಸ್ಕೊಂಡ ಅಂತ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ನೀವು ಪ್ರತಿಭೆಗಳನ್ನ ಹೊಂದಿರ್ತಕ್ಕಂಥವ್ರು, ಇಲ್ಲಿರುವ ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭೆಯನ್ನು ಹೊಂದಿ ವೇದಿಕೆ ಮೇಲೆ ಬರಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆಗಿದೆ. ಹಾಗಾಗಿ ಹೆಚ್ಚು ಮಾತಾಡೋದು ಅವರಿರೋದ್ರಿಂದ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗಲ್ಲ. ಈ ಕಾಲೇಜಿನಲ್ಲಿ ಹೆಚ್ಚು ಪ್ರತಿಭೆಗಳು ಹೊರಗೋಗಿ ಸರ್ಕಾರದಲ್ಲಿ ಖಾಸಗಿಯಾಗಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಉಪನ್ಯಾಸಕ ವೃಂದದವರು ಅವರು ಕೂಡ ಶ್ರಮ ಅನ್ನತಕ್ಕಂಥದ್ದು ಹಾಕಿ ಈ ಕಾಲೇಜಿನ ಯಶಸ್ಸಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥವ್ರು ಈ ಕಾಲೇಜಿನ ಮಟ್ಟಕ್ಕೆ ಬೆಳೆಯಲಿಕ್ಕೆ ಹೆಚ್ಚಿನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಈ ಊರಿನಲ್ಲಿ ಇರ್ತಕ್ಕಂಥವ್ರು ಬಸವೇಗೌಡರು ಇರ್ಬೋದು, ನಂದೀಶ್ ಅವರು ಇರ್ಬೋದು, ಅದನ್ನು ಎಕ್ಸ್ಪೆಷಲಿ ನಮಗೆ ಪತ್ರಿಕಾ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ಯಾವಾಗಲೂ ಕೂಡ ನಾವು ಇದ್ದೀವಿ, ಏನಾದ್ರು ಇದ್ರೆ ಹೇಳಿ ಸರ್, ನಾವು ಸಹಕಾರವನ್ನ ಕೊಡ್ತೀವಿ ಅಂತೇಳಿ. ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮಾಡೋದು ಮಾಡ್ತೀರಾ ವ್ಯವಸ್ಥಿತವಾಗಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿ ಅವರು ನಮಗೆ ವಿದ್ಯಾರ್ಥಿನಿಯರೇ, ಈಗಾಗಲೇ ನನ್ನ ಪರಿಚಯವನ್ನ ಬಂಡಿ GB ಮಲ್ಲಪ್ಪನವರು ನನ್ನ ಹೆಸರು ಕರೀತಕ್ಕಂಥದ್ದು ಯಾವುದೇ ವ್ಯಕ್ತಿಯ ವಿದ್ಯಾರ್ಥಿನ ಹೆಸರು ಕರೀತಕ್ಕಂಥ 3 ಗುಂಪಿದೆ. ಒಂದು ತಂದೆ ತಾಯಿ, ಇನ್ನೊಬ್ರು ಯಾರು ಗುರುಗಳು, ಮತ್ತೆ ಸ್ನೇಹಿತರು. ನನ್ನ ಈ ಒಂದು ವೃತ್ತಿಯಲ್ಲಿ ಅನೇಕರು ನಾನು ಅವರನ್ನು ಕರೆದಿದ್ದೀನಿ, ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಅವ್ರನ್ನ ನಾನು ಹೆಸರು ರಮಗೌಡ ಬರೀಲಿ ಅಂತೀನಿ. ಅವರು ಒಬ್ಬ PhD ಹೋಲ್ಡರು, ಪ್ರೊಫೆಸರು. ಸರ್ ನೀವು ಹಂಗೆ ಕರಿಬೇಕು ಸರ್ ನನ್ನ ಅಂತಾರೆ. ಮಕ್ಕಳು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಮಲಿ ಬರೀಲಿ ಅಂತಾರೆ, ಚೆನ್ನ ಬರೀಲಿ ಅಂತಾರೆ, ಅವರೇ ಕರೆಯೋದು. ಮತ್ತೆ ಸ್ನೇಹಿತ ಬರೀಲಿ ಅಂತ ಕರೀತಾರೆ. ಈ 3 ಜನಕ್ಕೆ ಮಾತ್ರ ನಾನು ವಕೀಲರ ಹತ್ರ ಮಾತಾಡಿದೆ. ಈಗ ಅದು ಅವರ ಪರಿಚಯ ಆಯಿತು, ಅಲ್ಲ ಪ್ರಿನ್ಸಿಪಾಲ್ ಅಂತ, ಮಾಜಿ ಪ್ರಿನ್ಸಿಪಾಲ್ ಅಂತ ಮಾತಾಡೋದ್ರೆ ಸರ್ ಹೌದು ಅಂತ ಒಪ್ಕೊಂಡ್ರು ಅವರು. ಹಾಗಾಗಿ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ. ಈಗಾಗಲೇ ಈ ಸದ್ಯದ ಪ್ರಾಂಶುಪಾಲ ಇರ್ತಕ್ಕಂಥವ್ರು ಕೃಷ್ಣಪ್ಪನವರು ಎಲ್ಲವೂ ಕೂಡ ಬಿತ್ತರಿಸಿದ್ದಾರೆ. ನಾನು ಹೇಳಲಿಕ್ಕೆ ಹೋಗಲ್ಲ, ನನಗೆ 7 ನಿಮಿಷ 5 ನಿಮಿಷ ಕೊಟ್ಟವ್ರೆ, 7 ನಿಮಿಷ ಕೊಟ್ಟವ್ರೆ, ನಾನು 5 ನಿಮಿಷ ಮುಗಿಸ್ತೀನಿ. ಕೇವಲ ಪ್ರಾಯೋಗಿಕವಾಗಿ ಕೆಲವು ಅಂಶಗಳನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿ ಇಷ್ಟಪಡ್ತೀನಿ. ಏನು, ಇಡೀ ಮೈಸೂರು ಜಿಲ್ಲೆಯಾದ್ಯಂತ, ತುಮಕೂರು ಜಿಲ್ಲೆಯಾದ್ಯಂತ ನನ್ನ ಸಂಪನ್ಮೂಲ ವ್ಯಕ್ತಿಯಾಗಿ DDJD ಕಮಿಷನರು ಆದೇಶ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಹೋಗಿದ್ದೀನಿ, ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ಪುರಸ್ಕರಿಸಿದ್ದಾರೆ.
ಅದು ಪುಕ್ಕಟ್ಟೆಯಾಗಿ. ನಾನು ಬ್ಯಾಗ್ನಲ್ಲಿ ನೋಡಿದಾಗ ತೋರಿಸಿ ಹೋಗ್ತೀನಿ ನಿಮಗೆ. ಬ್ಯಾಗಲ್ಲಿ ನೀರು ಇಟ್ಕೊಂಡಿದ್ದೀನಿ, ಒಂದು ಫುಡ್ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಸರ್ ನೀವು ಊಟ ಮಾಡ್ತೀರಿ ಸರ್ ಅಂದರೆ ಬೇಡ ಅಂತೀರಿ. ನೀರು ಕುಡಿತೀರಾ ಬೇಡ ಅಂತೀರಿ. ಟೀ ಇಲ್ಲ ಬೇಡ. ಶುಗರಾ ಇಲ್ಲ, ಶುಗರು ಇಲ್ಲ, ಬಿ ಪಿ ಇಲ್ಲ, ಕಣ್ಣು ಕಾಣ್ತದೆ. ನಾನು 75 ಯಂಗ್ಸ್ಟರ್. ನೀವು ವರ್ಚಸ್ ಅವತ್ತೇ ನಾನು ತೀರ್ಮಾನ ಮಾಡಿದೆ ಸುಮಾರು 4 ತಿಂಗಳಿಂದ. ಶಿಷ್ಯ, ನನ್ನ ಸಂಸ್ಥೆಗೆ ಬಂದು ನೀನು ಮಕ್ಕಳಿಗೆ ಈ ಒಂದು ಹಿತವಚನವನ್ನ ನೀಡು. ಇವತ್ತೇನಾಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಇಂತಹ ಸಂಸ್ಕಾರ, ಸಂಸ್ಕೃತಿ, ನಾಡೆ, ನುಡಿ ಇಲ್ಲವೇ ಇಲ್ಲ. ನಾವು ನನ್ನ ಜೀವಿತದಲ್ಲಿ ಬೇಕಾದ ಚೆನ್ನಾಗಿ ನೋಡಿದ್ದೀನಿ. ಏನ್ ಗುಣ ಅವನೇನು ಏನು ರೀತಿಯ ಒಂದು ಉದಾಹರಣದ ಒಂದು ನಿಷ್ಕ್ರಿಯವಾದಂತಹ ಒಂದು ಮಾತುಗಳನ್ನ ಕೇಳ್ತಾರೆ. ಆದ್ರೆ ಇಂತಹ ಒಂದು ಪ್ರಾಮಾಣಿಕ ವ್ಯಕ್ತಿಗಳನ್ನ, ಜನರ ಬಗ್ಗೆ, ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ ಅನುಕಂಪವನ್ನ ಹೊಂದಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ಸಿಗ್ತಕ್ಕಂಥದ್ದು ಅಪರೂಪ. ಇಂತಹ ಒಂದು ವ್ಯಕ್ತಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದ್ದು, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಈ ಸಂಸ್ಥೆಗೆ ಒಂದು ಗೋಪುರ ಒಂದಾಗಿ, ಈ ಸಂಸ್ಥೆಗೆ ಒಂದು ಕಳಸಪ್ರಾಯ ಆ ವ್ಯಕ್ತಿ. ಆದ್ದರಿಂದ ಆ ವ್ಯಕ್ತಿಗೆ, ಆ ಸಂಸಾರಕ್ಕೆ, ಆ ವ್ಯಕ್ತಿಗೆ ಜೊತೆಗೆ ಎಲ್ಲರಿಗೂ ಆ ಸಂಸಾರಕ್ಕೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನ ನೀಡಿ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಬಾಳಿ ಅಂತ ನಾನು ಆ ವ್ಯಕ್ತಿಗೆ ಆಶಿಸ್ತೀನಿ. ಇದು ನನ್ನ ತುಮಕೂರಿನ ಒಂದು ಧನ್ಯವಾದಗಳು. ಆ ವ್ಯಕ್ತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಅಂತಕ್ಕಂಥದ್ದೇ ನನ್ನ ಸಂತೋಷ. 96ನೇ ಇಸ್ವಿನಲ್ಲಿ ನನ್ನ ವ್ಯಕ್ತಿಯ, ನನ್ನ ನೆಚ್ಚಿನ ಶಿಷ್ಯನಾಗಿ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬೆಳೆದನಂತಾದ್ರೆ ನನಗೂ ಸಂತೋಷ. ಇದೇ ನಮ್ಮ ಆಸ್ತಿ. ಒಬ್ಬ ಗುರುವಿಗೆ ಏನಾದ್ರು ಒಂದು ಆಸ್ತಿ ಇದೆ ಅಂತ ಅಂದ್ರೆ, ಇವತ್ತು ಈ ಮಟ್ಟಕ್ಕೆ ನಿಂತಿದೆ ಅಂತ ಅಂದ್ರೆ ಆ ಶಾಸ್ತ್ರೀಯ ಇದೇ ನಮ್ಮ ಆಸ್ತಿ. ಇದಂತಹ ಒಂದು ಆಸ್ತಿ
ಹೈಸ್ಕೂಲ್ ವಿಭಾಗಕ್ಕೆ ಓದ್ತಾ ಮುಂದೆ ಹೋಗಿದ್ರು, ಚೆನ್ನಾಗಿ ಓದ್ತಾ ಇದ್ರು, ಚೆನ್ನಾಗಿ ಆಡ್ತಾ ಇದ್ರು. ಹೈಸ್ಕೂಲ್ ನಲ್ಲಿ ಅವರು ಸ್ಟೇಟ್ ಲೆವೆಲ್ ಪ್ಲೇಯರ್ ಅವರು. ನೋಡಿ, ಅವರು ಬೇಗ ಹೋದ್ರು, ಬೇಗ ಕೆಲಸ ಸಿಕ್ತು, ಬೇಗ ಮದುವೆ ಮಾಡಿಕೊಂಡ್ರು. ಸೊ ಬೇಗ ಮೊಮ್ಮಕ್ಕಳು ಈಗಾಗಲೇ ಮೊಮ್ಮಕ್ಕಳಿಗೆ ಮದುವೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ. ನಾವು ಎಲ್ಲರೂ ಇದ್ದು ಮದುವೆ ಮಾಡ್ಕೊಂಡಿದ್ದು ಲೇಟು, ಓದಿ ಮೇಲೆ ಬಂದಿದ್ದು ಲೇಟು, ಮತ್ತೆ ನಮಗೆ ಮಕ್ಕಳಾಗಿದ್ದು ಲೇಟು. ಈಗ 4 ವರ್ಷದ ಒಬ್ಬ ಮೊಮ್ಮಗ, ಒಬ್ಬನೇ ಅವರಿಗೆ ಏನಾಯ್ತಂತೆ, ಇಬ್ಬರ ಜೊತೆಯಲ್ಲೇ ಓದಿದ್ದು. ಇದೇ ಮೈಸೂರಿನಲ್ಲಿ ಗೌರವದಲ್ಲಿ ಕಾರ್ಯವನ್ನು ಮಾಡಿಕೊಂಡು ತಾಲೂಕು ಕ್ರೀಡಾಧಿಕಾರಿಗಳಾಗಿ ಇವತ್ತು ಅವರಿಗೆ ಶಿಕ್ಷಣ ಇಲಾಖೆಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಸಾಧ್ಯತೆ. ಇದು ಹೇಗೆ ಸಾಧ್ಯ? ಅವರ ಕಷ್ಟ, ಅವರ ಶ್ರಮ ಅಂತಕ್ಕಂಥದ್ದು ಇದು ಇಲ್ಲದೆ ಇದ್ರೆ ಯಾವುದೂ ಕೂಡ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇದೇ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿ. ನನಗೆ ಕೇಳಿ ಬಹಳ ಆಶ್ಚರ್ಯವೂ ಆಯ್ತು, ಸಂತೋಷವೂ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ನೋಡಿ, ಕಾಲೇಜಿನಲ್ಲಿ ಓದಿ ಮತ್ತೆ ಅವರ ತಂದೆ ತಾಯಿ ಮತ್ತೆ ಉಪನ್ಯಾಸಕರ ಮಾರ್ಗದರ್ಶನ, ಅವರ ಕಷ್ಟ ಅವೆಲ್ಲವನ್ನು ಕೂಡ ಅವತ್ತು ಮೆಡ್ಲು ಆಗಿ ಇವತ್ತು ದಿವಸ ಇಲ್ಲಿ ವಕೀಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಎಷ್ಟರ ಮಟ್ಟಿಗೆ ಅವರ ಸಾಧನೆ ಅನ್ನತಕ್ಕಂಥದ್ದು ಇದೆ. ನಮ್ಮ ಕೈಲಿ ಆಗಲ್ಲ ನಡೆಸ್ಕೊಳ್ಳಿಕ್ಕೆ, ಎಲ್ಲವೂ ಕೂಡ ಸಾಧ್ಯ. ಇಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನಿಮ್ಮ ಹಿರಿಯ ವಿದ್ಯಾರ್ಥಿಗಳನ್ನ ಕರೆದು ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಕೆಲಸವನ್ನ ಕಾಲೇಜಿನ ಆಡಳಿತ ಮಂಡಳಿ ಮಾಡ್ತಾ ಇದೆ. ಈ ಒಂದು ಸ್ವಲ್ಪ ದಿವಸದಲ್ಲಿ ಮೇಲುಕೋಟೆಗೆ ಹೋಗಿದ್ವಿ ನಾವು ಕಳೆದ 5-6 ತಿಂಗಳಲ್ಲಿ. ಅಲ್ಲೂ ನೋಡಿ, ನಮ್ಮ SP ಲೋಕೇಶ್ವರ ವಿದ್ಯಾರ್ಥಿನಿಯವರು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿದ್ದಾರೆ, ಶೀಲಾ ಅಂತ. ಅವರು ನೇರ ನಮ್ಮನ್ನ ಲೋಕೇಶ್ವರನ ನೇರ ಭಗವಂತನ ಮುಂದೆ ಕರ್ಕೊಂಡು ಹೋಗಿ ಶಾಲ ಹಾಕಿ ಹಾರ ಹಾಕಿ ಗುರು ಕಾಣಿಕೆಯನ್ನು ಸಲ್ಲಿಸಿದರು. ಇವಾಗ ಯಾರು ವಿದ್ಯಾರ್ಥಿಗಳ ಸಂಭ್ರಮವನ್ನ, ವಿದ್ಯಾರ್ಥಿಗಳ ಸಾಧನೆಯನ್ನ ಸಂಭ್ರಮ ಮಾಡ್ತಕ್ಕಂಥ ಒಂದೇ ಒಂದು ಜೀವ ಅಂತ ಹೇಳಿದ್ರೆ ಅದು ನಿಮ್ಮ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಿಗಳು. ಹಾಗಾಗಿ ಏನು ನೀವು ಸಾಧನೆಯನ್ನ ಮಾಡಬೇಕು, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಗುರಿ ಶಿಕ್ಷಣವನ್ನು ಪಡೆಯೋದ್ರ ಕಡೆ ಮಾತ್ರ ಇರಬೇಕು. ಏಕಲವ್ಯನ ಗುರುಭಕ್ತಿ ನಿಮಗೆಲ್ಲ ಗೊತ್ತೇ ಇದೆ. ಕಾಡು ಪ್ರಾಣಿಗಳ ಉಪಟಳವನ್ನು ತಡೆಯಬೇಕು, ನಮ್ಮ ಜನರನ್ನ ಸಂರಕ್ಷಣೆ ಮಾಡೋದಷ್ಟೇ ಏಕಲವ್ಯನ ಗುರಿಯಾಗಿತ್ತು. ಹಾಗಾಗಿ ಪ್ರಾಣಿಗಳನ್ನ ಸಂಹಾರ ಮಾಡಬೇಕಾದ್ರೆ, ನಿಗ್ರಹ ಮಾಡಬೇಕಾದ್ರೆ ಬಿಡು ವಿದ್ಯೆಯನ್ನು ಕಲಿತಕ್ಕಂಥದ್ದು ಬಹಳ ಅಗತ್ಯ ಆಗಿತ್ತು. ಅವತ್ತು ಬಿಡು ವಿದ್ಯೆಯನ್ನು ಕಲಿತಕ್ಕಂಥದ್ದು ರಾಜಮನೆತನದವರಿಗೆ ಬಿಟ್ಟರೆ ಬೇರೆಯವರು ಬಡವರು ಶ್ರೀಸಾಮಾನ್ಯರು ಕಲಿಯೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ದ್ರೋಣಾಚಾರ್ಯರು ಏನೋ ಒಂದು ವಿದ್ಯೆಯನ್ನ ಪಾಂಡವರಿಗೆ ಕೌರವರಿಗೆ ಹೇಳ್ಕೊಡ್ತಾ ಇದ್ರು. ಆ ವಿದ್ಯೆಯನ್ನ ಏಕಲವ್ಯ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ನೋಡಿ ಅದನ್ನ ಮನಸ್ಸಲ್ಲೇ ಕರಗತ ಮಾಡಿಕೊಂಡು ಅರ್ಜುನನಿಗಿಂತ ಒಬ್ಬ ಶ್ರೇಷ್ಠ ಧನುರ್ಧಾರಿ ಯಾರು ಇದ್ರೆ ಅದು ಏಕಲವ್ಯ. ಅಂತ ಒಂದು ಏಕಾಗ್ರತೆಯನ್ನು ನೀವು ಜೀವನದಲ್ಲಿ ಬೆಳೆಸ್ಕೊಂಡು ನಿಮ್ಮ ಏನೋ ಒಂದು ಶೈಕ್ಷಣಿಕ ನೀಲಕಂಠ ಸರ್ ಅವರು ಇದು ಮಾಧ್ಯಮ, ಒಂದು ಪತ್ರಿಕಾ ಮಾಧ್ಯಮದಲ್ಲಿ ವಿಶೇಷವಾದಂತಹ ತಮ್ಮದೇ ಆದಂತಹ ಕೀರ್ತಿಯನ್ನ ಮತ್ತೆ ಅವರದೇ ಆದಂತಹ ಅನುಭವಗಳನ್ನ ಮತ್ತೆ ಸಾಕಷ್ಟು ಪುರಸ್ಕಾರಗಳನ್ನ ಪಡೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಾಗಾಗಿ ಶ್ರೀಯುತರು ನಾವು ರುದ್ರಪ್ಪ ಸಾಕಮ್ಮ ಅಂತ ಅವರ ಒಂದು ತಂದೆ ತಾಯಿ ಹೆಸರು. ಇವರು ಕೇಳ್ಪೇಟೆ ತಾಲೂಕು ಸಾಹಿತ್ಯ ಕನ್ನಡ ಪರಿಷತ್ ಅಧ್ಯಕ್ಷರಾಗಿ, ಪುರಸಭೆ ಸದಸ್ಯರಾಗಿ, KLD ಬ್ಯಾಂಕ್ ನಿರ್ದೇಶಕರಾಗಿ, ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯರಾಗಿ, ಹಿರಿಯ ಪತ್ರಕರ್ತರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರಾಗಿ, ವರದಿಗಾರರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಹೀಗಾಗಿ ಇಂಡೋ ಅಮೆರಿಕನ್
ಫ್ರೆಂಡ್ಶಿಪ್ ಸೊಸೈಟಿ ನವದೆಹಲಿಯಿಂದ ಭಾರತ ರತ್ನ ಪುರಸ್ಕಾರ ಎಪಿಜೆ ಅಬ್ದುಲ್ ಕಲಾಂ ಶಾಂತಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಪದವಿ ಪಡೆದಿರುವ ಈ ಕ್ಷೇತ್ರದ ಸಾಧನೆಗೆ ನೀಲಕಂಠ ಸರ್ ಅವರಿಗೆ ಕರ್ನಾಟಕ ಸರ್ಕಾರವು ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ. ಶ್ರೀಯುತರು ಈ ಒಂದು ಕೇರ್ಪೇಟೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಅನುಭವಿ ಮತ್ತು ಪತ್ರಕರ್ತ ಒಂದು ಕಾರ್ಯನಿರ್ವಾಹಕ ಕೆಲಸ ಮಾಡ್ತಾ ಇದ್ದಾರೆ. ಇವರ ಪತ್ನಿ ಸೌಂದರ್ಯ ಅಂತ ಈ ಒಂದು ನಗರದಲ್ಲಿ ತಮ್ಮದೇ ಅಂತ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಮತ್ತೆ ಇವರ ಮಗ ಸಾಗರ್ ಅಂತ ಮಂಡ್ಯದ ನಗರ ನೀರು ಸರಬರಾಜು ಒಳಚರಂಡಿ ಮಂಡ್ಯ ಮಂಡಳಿಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಕರ್ನಾಟಕ ಸರ್ಕಾರವು ಇವರಿಗೆ ಕೊಟ್ಟಿರ್ತಕ್ಕಂಥ ಈ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ 50,000 ಏನು ನಗದು ಪ್ರಶಸ್ತಿ ಫಲಕವನ್ನು ನೀಡಿರ್ತಕ್ಕಂಥ ಶ್ರೀಯುತರಿಗೆ ನಮ್ಮ ಕಾಲೇಜಿನಲ್ಲಿ ಕರೆದು ಅವರಿಗೆ ನಾವಿಲ್ಲಿ ನಮ್ಮ ಒಂದು ಕಾಲೇಜಿನ ವತಿಯಿಂದ ಗೌರವಿಸಲು ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮೆಲ್ಲ ಆಡಳಿತ ಮಂಡಳಿಯವರ ಒಂದು ಒಪ್ಪಿಗೆ ಮೇರೆಗೆ ಅವರನ್ನ ಆ ಒಂದು ಸಂತೋಷದ ಮೇರೆಗೆ ಅವರಿಗೆ ಪರಿಚಯವನ್ನು ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕ್ರಿಕೆಟ್ ಟೂರ್ನಮೆಂಟ್ ಗಳನ್ನ ಚೆನ್ನಾಗಿ IPL ಅಲ್ಲಿ ನೀವು ನೋಡಿರ್ತೀರಾ ಅಂತ ನಾನು ಅನ್ಕೊಂತೀನಿ. ನೋಡಿದ್ದೀರಾ ಇಲ್ವಾ? ಅದರಲ್ಲಿ ಒಬ್ಬ ಫೈನಲ್ ಅಲ್ಲಿ ಎಷ್ಟು ಹೊಡಿತಾನೆ ನೋಡಿಲ್ಲ ಅಂತ. ಹೈಯೆಸ್ಟ್ ರನ್ ಮಾಡಿದವನು ಯಾರು? 175 ವೈಭವ್ ಸೂರ್ಯವಂಶಿ ಅನ್ನತಕ್ಕಂಥವ್ರು. ನಿಮ್ಮ ವಯಸ್ಸಿಗೆ ನಿಂತವರು ಚಿಕ್ಕವನೇ, ನಿಮ್ಮ ವಯಸ್ಸಿಗೆ ನಿಂತವರು ಚಿಕ್ಕವನೇ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಒಳಗೆ ತಪ್ಪುಗಳು ಮಹಿಳಾ ವಿಭಾಗದಲ್ಲಿ ಅದರಲ್ಲಿ ಕ್ಯಾಪ್ಟನ್ ಆದಂತವರು ಯಾರು? ಸ್ಮೃತಿ ಮಂದಾರ. ನೋಡಿ, ಇವರು ಇಡೀ ಪ್ರಪಂಚದಲ್ಲಿ ಕ್ರೀಡಾ ವಿಭಾಗದಲ್ಲಿ ಹೀರೋಗಳಾಗಿದ್ದಾರೆ. ನೋಡಿ, ಚಿಕ್ಕ ವಯಸ್ಸು, ಅವರ ಸ್ವಲ್ಪ ಹಿನ್ನೆಲೆಯನ್ನ ನೀವು ತಿಳ್ಕೊಂಡಿದ್ದೇ ಆದರೆ ಯಾವೂ ಕೂಡ ಪ್ರತಿಭೆಯನ್ನು ಬೆಳೆಸ್ಕೊಂಡು ಯಾವ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಒಬ್ಬನೇ ಉದಾಹರಣೆ. ಅವರು ಒಬ್ಬ ಹುಡುಗರ ಜೊತೆ ಪ್ರೀತಿ ಮಾಡ್ತಾರೆ. ಯಾರು? ಸ್ಮೃತಿಗಾಗಿ ಓದುವ ಸಮಯದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲಾ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಶಸ್ತಿ ಪುರಸ್ಕೃತರನ್ನ ಆಗಿರ್ತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ. ಹಾಗೆಯೇ ಡೆಪ್ಟಿ ಡೈರೆಕ್ಟರ್ ಆಗಿ ಜೆಡಿ ಆಗಿ ಜಾಯಿಂಟ್ ಡೈರೆಕ್ಟರ್ ತುಮಕೂರು ಜಿಲ್ಲೆ ಇವರ ಆದೇಶದ ಮೇರೆಗೆ ಪ್ರೌಢಶಾಲೆ ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಸಂಸ್ಕಾರಗಳಂತೆ ಜೀವನ ಮೌಲ್ಯಗಳನ್ನು ಪ್ರಾಯೋಗಿಕವಾಗಿ ಸುಮಾರು 100ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ಅಭಿನಂದನಾ ಪತ್ರಗಳನ್ನ ಪಡೆದಿರುತ್ತಾರೆ. ಇದರ ಜೊತೆಯಲ್ಲೇ